ಶಾಂತಿ ಬಾಪ್ತಾದ ಮಧುಬನ್ ಮುರಳಿ 10-3-2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮೊದಲ ಮಕ್ಕಳೇ, ದೇಹಾಭಿಮಾನವು ಎಲ್ಲಕ್ಕಿಂತ ದೊಡ್ಡ ಕಾಯಿಲೆಯಾಗಿದೆ. ಇದರಿಂದಲೇ ಅವನತಿಯಾಗಿದೆ. ಆದ್ದರಿಂದ ಈಗ ದೇಹಿ ಅಭಿಮಾನಿಯಾಗಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ದೇಹಾಭಿಮಾನ ಅಂದರೆ ಯಾವಾಗ ನಮಗೆ ದೇಹದ ಸ್ಮೃತಿ ಬರ್ತದೋ ಅಲ್ಲಿ ಯಾವ ಗುಣಗಳು ಇಮರ್ಜ್ ಆಗ್ತವೆ? ಪಂಚವಿಕಾರಗಳು. ಈ ಅಸುರಿ ಗುಣಗಳಿಂದ ನಾವು ದೇಹದ ಗುಣಗಳಿಂದ ನಾವು ದುಃಖನೇ ಕೊಡ್ತೀವಿ. ಮತ್ತು ಇನ್ನೊಬ್ರಿಗೆ ದುಃಖ ಕೊಟ್ಟಿವಿ ಅಂದರೆ ನಮಗೂ ದುಃಖ ಆಗ್ತೈತೆ, ಅವನತಿ ಆಗ್ತೈತೆ. ಅದಕ್ಕೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದೇಹಿ ಅಭಿಮಾನಿ ಆಗ್ರಿ ಅಂದರು. ದೇಹಿ ಅಂದರೆ ಬೇರೆಯವ್ರನ್ನ ದೇಹ ಅಂತ ನೋಡೋದೆ ಆತ್ಮನ ನೋಡೋದು. ನಮ್ಮದು ದೇಹದ ಇರಬಾರ್ದು. ಆತ್ಮ, ನಾನೊಂದು ಆತ್ಮಜ್ಯೋತಿ, ಸದಾ ಆತ್ಮದ ಸ್ಮೃತಿ ಇರಬೇಕು. ಇದಕ್ಕೆ ದೇಹಿ ಅಭಿಮಾನಿ ಅಂತಾರೆ. ದೇಹಿ ಅಭಿಮಾನಿ ಆದಾಗ ಯಾವ ಗುಣಗಳು ಇಮರ್ಜ್ ಆಗ್ತವೆ? ದೈವಿ ಗುಣಗಳು, ಶಾಂತಿ, ಆನಂದ, ಪ್ರೀತಿ, ಇವು ಇನ್ನೊಬ್ಬರಿಗೆ ಸುಖ ಕೊಡುವಂಥ ಗುಣಗಳು. ಇದರಿಂದ ನಾವು ಎಲ್ಲರಿಗೆ ಸುಖ ಕೊಡ್ತಾ ನಾವು ಸುಖವಾಗಿರೋಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದೇಹಿ ಅಭಿಮಾನಿಯಾಗಿ ಅಂತಾರೆ. ಪ್ರಶ್ನೆ, ನೀವು ಮಕ್ಕಳ ಕರ್ಮಾತೀತ ಸ್ಥಿತಿಯು ಯಾವಾಗ ಆಗುವುದು? ಉತ್ತರ, ಯಾವಾಗ ಯೋಗ ಬಲದಿಂದ ಕರ್ಮಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ, ಸಂಪೂರ್ಣ ದೇಹಿ ಅಭಿಮಾನಿಗಳಾಗುತ್ತೀರೋ, ಆಗ ನಿಮ್ಮದು ಕರ್ಮಾತೀತ ಸ್ಥಿತಿ ಆಗುವುದು. ಈ ದೇಹಾಭಿಮಾನದ ರೋಗವೇ ಎಲ್ಲಕ್ಕಿಂತ ದೊಡ್ಡದಾಗಿದೆ. ಇದರಿಂದಲೇ ಪ್ರಪಂಚವು ಪತಿತವಾಗಿದೆ. ನೀವೀಗ ಆತ್ಮಾಭಿಮಾನಿಗಳಾಗಿ, ಆಗ ಆ ಖುಷಿ, ಆ ನಶೆಯೂ ಇರುವುದು, ಚಲನೆಯೂ ಸುಧಾರಣೆಯಾಗುವುದು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಾಗ ಆಗ ನಿಮಗೆ ಕರ್ಮಾತೀತ ಸ್ಥಿತಿ ಆಗ್ತದೆ ಅಂತ ಹೇಳಿದರು ಬಾಬಾ. ಅಂದ್ರೇನು, ನಮಗೆ ಯಾರ ಜೊತೆಗೆ ದುಃಖ ಆಗ್ತೈತೆ, ಏನೋ ಸಮಸ್ಯೆಗಳಿಂದ ದುಃಖ ಆಗ್ತೈತೆ ಅಂದರೆ ಅಲ್ಲಿ ನಮ್ಮ ಕರ್ಮದ ಲೆಕ್ಕಾಚಾರ ಇರ್ತತೆ. ಒಂದು ಜನ್ಮದಾಗ ನಾವು ಅವ್ರಿಗೆ ದುಃಖ ಕೊಟ್ಟಿರ್ತೀವಿ, ಅಲ್ಲಿ ನಮ್ಮಿಂದ ಅಲ್ಲಿ ದುಃಖ ಆಯಿತು ಅಂದರೆ ನಾವು ತಿರುಗಾಕಿ ದುಃಖನ ಅನುಭವಿಸ್ಲೇಬೇಕು. ಆದರೆ ಬಾಬನ ನೆನಪು ಮಾಡಿ ಆ ಕರ್ಮನ ನಾವು ಭಸ್ಮ ಮಾಡ್ಕೊಂಡಿವಂದರೆ ಆಗ ನಾವು ಕರ್ಮಾತೀತ ಸ್ಥಿತಿನ ಪಡಿತೀವಿ. ಅಂದರೆ ಅದು ನಮಗೆ ದುಃಖ ಕೊಡಲ್ಲ. ಅದಕ್ಕೆ ಯೋಗ ಬಲದಿಂದ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಾಗ ನೀವು ಕರ್ಮಾತೀತ ಅವಸ್ಥೆ ಆಗ್ತತೆ ಅಂತ ಹೇಳ್ತಾರೆ ಬಾಬಾ. ಆಮೇಲೆ ದೇಹಿ ಅಭಿಮಾನಿ ಅಂದರೆ ದೇಹನ ನೋಡ್ದಂಗೆ ಆತ್ಮನ ನೋಡೋದು, ಆಗನೂ ಕರ್ಮಾತೀತ ಅವಸ್ಥೆ ಆಗ್ತತೆ ಅಂತ ಹೇಳ್ತಾರೆ ಬಾಬಾ. ಗೀತೆ, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಪ್ರಯಾಣಿಕನ ಅರ್ಥವನ್ನು ಮಕ್ಕಳು ಕೇಳಿದಿರಿ. ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ. ನೀವು ಯಾರು ದೇವಿ ದೇವತೆಗಳಾಗಿದ್ದೀರೋ ವಾಸ್ತವದಲ್ಲಿ ಮನುಷ್ಯರೇ ಆಗಿದ್ದೀರಿ. ಆದರೆ ನಿಮ್ಮ ಗುಣಗಳು ಬಹಳ ಒಳ್ಳೆಯದಾಗಿತ್ತು. ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿದ್ದೀರಿ. ನೀವು ವಿಶ್ವದ ಮಾಲೀಕರಾಗಿದ್ದಿರಿ. ವಜ್ರದಿಂದ ಕವಡೆಯ ಥರ ಹೇಗಾದಿರಿ ಎಂಬುದನ್ನು ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ. ನೀವು ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಪರಿವರ್ತನೆಯಾಗಿದ್ದೀರಿ. ನೀವಿನ್ನೂ ದೇವತೆಗಳಾಗಿಲ್ಲ, ಬದಲಾಗುತ್ತಿದ್ದೀರಿ. ಕೆಲವರು ಸ್ವಲ್ಪ ಬದಲಾಗಿದ್ದಾರೆ, ಕೆಲವರು 5%, ಕೆಲವರು 10%. ಹೀಗೆ ಗುಣಗಳು ಬದಲಾಗುತ್ತಾ ಹೋಗುತ್ತವೆ. ಯಾವ ಆಧಾರದ ಮೇಲೆ ಬದಲಾಗ್ತವೆ? ಹೆಂಗೆ ನಮ್ಮದು ಬಾಬನ ಜೊತೆಗೆ ಯೋಗ ಆಗ್ತತೋ ಹಂಗಂಗ ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಹೋಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಭಾರತವೇ ಸ್ವರ್ಗವಾಗಿತ್ತು ಎಂಬುದು ಪ್ರಪಂಚದವರಿಗೆ ಗೊತ್ತಿಲ್ಲ. ಇದನ್ನು ಹೇಳುತ್ತಾರೆ. ಕ್ರಿಸ್ತನಿಗೆ 3000 ವರ್ಷಗಳ ಮೊದಲು ಭಾರತದಲ್ಲಿ ದೇವಿ ದೇವತೆಗಳಿದ್ದರು. ಅವರಲ್ಲಿ ಇಂತಹ ಗುಣಗಳಿತ್ತು. ಆ ಕಾರಣದಿಂದ ಅವರಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಿದ್ದರು. ಈಗಂತೂ ಆ ಗುಣಗಳಿಲ್ಲ. ಯಾವ ಭಾರತವು ಇಷ್ಟು ಸೌಕಾರನಾಗಿತ್ತೋ ಹೇಗೆ ಅದರ ಅವನತಿ ಆಯಿತು ಎಂಬುದು ಮನುಷ್ಯರಿಗೆ ಅರ್ಥವೇ ಆಗುವುದಿಲ್ಲ. ಅದನ್ನು ಸಹ ತಂದೆಯೇ ತಿಳಿಸುತ್ತಾರೆ. ನಿಮ್ಮಲ್ಲಿ ಯಾರ ಚಲನೆಯು ಸುಧಾರಣೆಯಾಗಿದೆಯೋ ಅವರು ಸಹ ತಿಳಿಸುತ್ತೀರಿ. ತಂದೆಯೂ ಹೇಳುತ್ತಾರೆ, ಮಕ್ಕಳೇ, ನೀವು ದೇವಿ ದೇವತೆಗಳಾಗಿದ್ದಿರಿ, ಆತ್ಮಾಭಿಮಾನಿಯಾಗಿದ್ದಿರಿ. ನಂತರ ರಾವಣ ರಾಜ್ಯವು ಆರಂಭವಾಯಿತು. ಆಗಿನಿಂದ ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದೀರಿ. ಈ ದೇಹಾಭಿಮಾನ ಎಲ್ಲಕ್ಕಿಂತ ದೊಡ್ಡ ಕಾಯಿಲೆಯು ನಿಮಗೆ ಅಂಟಿದೆ. ಸತ್ಯಯುಗದಲ್ಲಿ ನೀವು ಆತ್ಮಾಭಿಮಾನಿಗಳಾಗಿದ್ದಿರಿ, ಬಹಳ ಸುಖಿಯಾಗಿದ್ದಿರಿ. ಯಾರು ನಿಮ್ಮನ್ನು ಈ ರೀತಿ ಮಾಡಿದರು ಎಂಬುದು ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮದು ಏಕೆ ಅವನತಿ ಆಯಿತು? ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದೀರಿ.
ನಮ್ಮ ಧರ್ಮ ಯಾವುದು? ದೇವಿ ದೇವತಾ ಧರ್ಮ. ಅಂದರೆ ಏನು ದೈವಿ ಗುಣಗಳಿಂದ ಜೀವನ ಮಾಡೋದು. ಶಾಂತಿ, ಆನಂದ, ಪ್ರೀತಿ, ಕರುಣೆ, ಒಳ್ಳೆಯ ಗುಣಗಳಿಂದ ಎಲ್ಲರಿಗೆ ಸುಖ ಕೊಡ್ತಾ ಇರೋದು ಅಷ್ಟೇ. ಬಾಬಾ ಏನು ಹೇಳ್ತಾ ಇದ್ದಾರೆ, ಭಾರತವು ಬಹಳ ಕನಿಷ್ಠವಾಯಿತು. ಅದಕ್ಕೆ ಮೂಲ ಕಾರಣವೇನು? ದೇಹಾಭಿಮಾನ. ಡ್ರಾಮಾದಲ್ಲಿ ಇದು ಸಹ ಮಾಡಲ್ಪಟ್ಟಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದ ನಾವು ಹೇಗೆ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾದೆವು ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ತಂದೆ ತಿಳಿಸುತ್ತಾರೆ, ರಾವಣ ರಾಜ್ಯವಾದಾಗಿನಿಂದ ನೀವು ದೇಹಾಭಿಮಾನಿಗಳಾದಿರಿ. ಆದ್ದರಿಂದ ನಿಮ್ಮದು ಈ ಗತಿಯಾಗತೊಡಗಿತು. ಹೇಗೆ ಅವನತಿಯಾಯಿತೆಂದು ಏಣಿಯ ಚಿತ್ರದಲ್ಲಿಯೂ ತೋರಿಸಿದ್ದಾರೆ. ಕನಿಷ್ಠರಾಗುವುದಕ್ಕೂ ಮುಖ್ಯ ಕಾರಣ ದೇಹಾಭಿಮಾನವಾಗಿದೆ. ಯಾಕೆ ಇಷ್ಟು ದೇಹಾಭಿಮಾನಕ್ಕೆ ಯಾಕೆ ವಶ ಆಗ್ತೀವಿ? ಹೆಂಗೆ ಮೊಬೈಲ್ ಯೂಸ್ ಮಾಡ್ದಂಗೆಲ್ಲ ಚಾರ್ಜ್ ಕಡಿಮೆ ಆಗ್ತಿತ್ತಲ್ಲ, ಹಾಗೆ ನಮ್ಮ ಆತ್ಮಕ್ಕೆ ಧರ್ಮದಲ್ಲಿ ನಡೆಯುವ ಶಕ್ತಿ ಕಮ್ಮಿ ಆಯಿತು. ದೇಹದ ಗುಣಗಳಿಗೆ ವಶ ಆದ್ವಿ, ಪಂಚವಿಕಾರಗಳಿಗೆ. ಇದನ್ನು ಸಹ ತಂದೆ ತಿಳಿಸುತ್ತಾರೆ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಸ್ಸು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ಈಗಿನ ಬುದ್ಧಿವಂತರು ಕ್ರಿಶ್ಚಿಯನ್ನರಾಗಿದ್ದಾರೆ. ಅವರು ಸಹ ಹೇಳುತ್ತಾರೆ, ಕ್ರಿಸ್ತನಿಗೆ 3 ವರ್ಷಗಳ ಮೊದಲು ಸ್ವರ್ಗವಿತ್ತು. ಪ್ರಾಚೀನ ಭಾರತವೇ ಆಗಿತ್ತು. ಯಾವುದಕ್ಕೆ ಸ್ವರ್ಗ, ಹೆವೆನ್ ಎಂದು ಹೇಳಲಾಗುತ್ತದೆ ಎಂಬುದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ. ಈಗಂತೂ ಭಾರತದ ಪೂರ್ಣ ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡೇ ಇಲ್ಲ. ಕೆಲವು ಮಕ್ಕಳಲ್ಲಿ ಸ್ವಲ್ಪ ಜ್ಞಾನವಿದ್ದರೂ ಸಹ ದೇಹಾಭಿಮಾನವು ಬಂದು ಬಿಡುತ್ತದೆ. ನಮ್ಮ ಹಾಗೆ ಯಾರೂ ಇಲ್ಲವೆಂದು ತಿಳಿದುಕೊಳ್ಳುತ್ತಾರೆ. ಭಾರತದ ಇಂತಹ ದುರ್ದಶೆ ಏಕಾಯಿತು ಎಂಬುದನ್ನು ತಂದೆಯೇ ತಿಳಿಸುತ್ತಾರೆ. ಪತಿತ ಪಾವನ ಬನ್ನಿ, ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ಎಂದು ಬಾಪೂಜಿಯೂ ಸಹ ಹೇಳುತ್ತಿದ್ದರು. ಆತ್ಮಕ್ಕೆ ಅವಶ್ಯವಾಗಿ ತಂದೆಯಿಂದ ಎಂದಾದರೂ ಸುಖ ಸಿಕ್ಕಿದೆ. ಆದ್ದರಿಂದಲೇ ಪತಿತ ಪಾವನನನ್ನು ನೆನಪು ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ನನ್ನ ಮಕ್ಕಳು ಯಾರು ಶೂದ್ರರಿಂದ ಬ್ರಾಹ್ಮಣರಾಗುವರೋ ಅವರು ಸಹ ಆತ್ಮಾಭಿಮಾನಿಗಳಾಗುವುದಿಲ್ಲ. ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ. ಇದು ಎಲ್ಲಕ್ಕಿಂತ ಹಳೆಯ ರೋಗವಾಗಿದೆ. ಇದರಿಂದಲೇ ಈ ಗತಿ ಉಂಟಾಗಿದೆ. ದೇಹಿ ಅಭಿಮಾನಿಗಳಾಗುವುದರಲ್ಲಿ ಬಹಳ ಪರಿಶ್ರಮವಿದೆ. ಬಾಬಾ ಏನು ಹೇಳಿದರು? ಬಹಳ ಪರಿಶ್ರಮ ಅಂದರೆ 2500 ವರ್ಷ ದೇಹದ ಗುಣಗಳಲ್ಲೇ ಬಂದೀವಿ. ಈಗ ನಾನು ದೇಹ ಅಲ್ಲ, ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದು ಆತ್ಮಗುಣದಲ್ಲಿ ನಡೆಯೋದು ಬಹಳ ಪರಿಶ್ರಮ ಅಂತಾರೆ ಬಾಬಾ. ಎಷ್ಟು ದೇಹಿ ಅಭಿಮಾನಿಗಳಾಗುತ್ತೀರೋ ಅಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಅಪಾರ ಖುಷಿಯಲ್ಲಿ ಇರುತ್ತೀರಿ. ಏನು ಹೇಳಿದರು ಬಾಬಾ? ಎಷ್ಟೆಷ್ಟು ದೇಹಿ ಅಭಿಮಾನಿ ಅಂದರೆ ಆತ್ಮದ ಸ್ಮೃತಿಯಲ್ಲಿರ್ತಿರೋ ಅಷ್ಟಷ್ಟು ತಂದೆಯ ನೆನಪು ಇರ್ತತೆ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಆತ್ಮ ಅಂದಾಗ ಅಲ್ಲಿ ಬರೀ ಪವಿತ್ರ ಸ್ವರೂಪ, ಅಲ್ಲಿ ಓನ್ಲಿ ಪಾಸಿಟಿವ್ ಥಾಟ್ಸ್. ಹಾಗಾಗಿ ಆತ್ಮ ಪವಿತ್ರ ಶುದ್ಧ ಇದ್ದಷ್ಟು ಹಗೂರದಿಂದ ಪರಂಧಾಮಕ್ಕೆ ಹಾರ್ತಾ ಇರ್ತತೆ. ಯಾವಾಗ ದೇಹದ ವಿಚಾರಗಳು ಬರ್ತವೋ, ವೇಟ್ಸ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಬರ್ತವೋ, ಆಗ ಆತ್ಮ ಏನಾಗ್ಬಿಡ್ತತೆ? ಭಾರ ಆಗಿಬಿಡ್ತತೆ. ಪರಂಧಾಮಕ್ಕೆ ಹಾರಕ್ಕಾಗಲ್ಲ. ಬಾಬಾನ ಜೊತೆಗೆ ನೆನಪು ಇರಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ಗಾಯನವೂ ಇದೆ. ಪರಬ್ರಹ್ಮದಲ್ಲಿರುವ ಪರಮಾತ್ಮನನ್ನು ಪಡೆಯುವ ಇಚ್ಛೆ ಇತ್ತು. ಅವರು ಸಿಕ್ಕಿಬಿಟ್ಟರು. ಅವರಿಂದ 21 ಜನ್ಮಗಳ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಇನ್ನೇನು ಬೇಕು? ನೀವು ಕೇವಲ ದೇಹಿ ಅಭಿಮಾನಿಯಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿ. ಭಲೆ ಗೃಹಸ್ಥ ವ್ಯವಹಾರದಲ್ಲಿರಿ. ಇಡೀ ಪ್ರಪಂಚವು ದೇಹಾಭಿಮಾನದಲ್ಲಿದೆ. ಯಾವ ಭಾರತವು ಇಷ್ಟು ಶ್ರೇಷ್ಠವಾಗಿತ್ತೋ ಅದರ ಅವನತಿ ಹೇಗಾಯಿತು? ಚರಿತ್ರೆ ಭೂಗೋಳವೇನು ಎಂಬುದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ದೇವತೆಗಳು ಆತ್ಮಾಭಿಮಾನಿಗಳಾಗಿದ್ದರು. ಅವರಿಗೆ ತಿಳಿದಿತ್ತು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳಬೇಕು ಎಂದು. ಆದರೆ ಅವರು ಪರಮಾತ್ಮಾಭಿಮಾನಿ ಆಗಿರಲಿಲ್ಲ. ಎಷ್ಟು ನೀವು ತಂದೆಯನ್ನು ನೆನಪು ಮಾಡುತ್ತೀರೋ, ದೇಹಿ ಅಭಿಮಾನಿಯಾಗಿರುತ್ತೀರೋ ಅಷ್ಟು ಮಧುರರಾಗಿ ಇರುತ್ತೀರಿ. ದೇಹಾಭಿಮಾನವು ಬಂದಾಗಲೇ ಒಡೆದಾಡುವುದು, ಜಗಳಾಡುವುದು, ಕೋತಿಯ ಗುಣಗಳು ಬಂದು ಬಿಡುತ್ತವೆ. ಇದನ್ನು ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆಯು ತಿಳಿದುಕೊಳ್ಳುತ್ತಿದ್ದಾರೆ. ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ಶಿವ ತಂದೆಯನ್ನು ಮರೆತು ಹೋಗುತ್ತಾರೆ. ಒಳ್ಳೊಳ್ಳೆಯ ಮಕ್ಕಳು ದೇಹಾಭಿಮಾನದಲ್ಲಿರುತ್ತಾರೆ. ದೇಹಾಭಿಮಾನ ಅಂದ್ರೇನು? ದೇಹದ ಜಗತ್ತಿನ ಆಕರ್ಷಣೆ, ವಸ್ತುಗಳ ಸಂಬಂಧಗಳ ಆಕರ್ಷಣೆ
ಮತ್ತು ದೇಹದ ಆಕರ್ಷಣೆ, ನಾನೇ ಹೆಚ್ಚಿರಬೇಕು, ನಾನೇ ಮುಂದಿರಬೇಕು, ನನಗೆ ಗೌರವ ಕೊಡಬೇಕು, ಇವೆಲ್ಲ ದೇಹಾಭಿಮಾನದ ಲಕ್ಷಣಗಳು. ಬಾಬಾ ಏನು ಹೇಳ್ತಾ ಇದ್ದಾರೆ, ಒಳ್ಳೊಳ್ಳೆಯ ಮಕ್ಕಳು ಸಹ ದೇಹಿ ಅಭಿಮಾನಿಗಳಾಗುವುದೇ ಇಲ್ಲ. ನೀವು ಯಾರಿಗೆ ಬೇಕಾದರೂ ಈ ಬೇಹದ್ದಿನ ಚರಿತ್ರೆ ಭೂಗೋಳವನ್ನು ತಿಳಿಸಬಲ್ಲಿರಿ. ಅವಶ್ಯವಾಗಿ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಇತ್ತು. ಡ್ರಾಮಾದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಯಾವ ಭಾರತವು ಇಷ್ಟೊಂದು ಕೆಳಗಿಳಿಯಿತು, ಅವನತಿಯಾಯಿತು, ಅದಕ್ಕೆ ಮೂಲವೂ ದೇಹಾಭಿಮಾನವಾಗಿದೆ. ಮಕ್ಕಳಲ್ಲಿಯೂ ದೇಹಾಭಿಮಾನ ಬಂದು ಬಿಡುತ್ತದೆ. ನಮಗೆ ಯಾರು ಆದೇಶ ನೀಡುತ್ತಾರೆ ಎಂಬುದು ಸಹ ತಿಳಿದುಕೊಳ್ಳುವುದಿಲ್ಲ. ಯಾವಾಗಲೂ ಶಿವತಂದೆ ಹೇಳುತ್ತಾರೆಂದೇ ತಿಳಿಯಿರಿ. ಶಿವತಂದೆಯನ್ನು ನೆನಪು ಮಾಡದೇ ಇರುವುದರಿಂದಲೇ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ. ಇಡೀ ಪ್ರಪಂಚವು ದೇಹಾಭಿಮಾನಿಯಾಗಿಬಿಟ್ಟಿದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಆತ್ಮವು ಈ ದೇಹದ ಮೂಲಕ ಕೇಳಿಸಿಕೊಳ್ಳುತ್ತದೆ, ಪಾತ್ರವನ್ನು ಅಭಿನಯಿಸುತ್ತದೆ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಬರೀ ಭಾಷಣವನ್ನಂತೂ ಬಹಳ ಚೆನ್ನಾಗಿ ಮಾಡಿಬಿಡುತ್ತಾರೆ, ಆದರೆ ಚಲನೆಯೂ ಸಹ ಚೆನ್ನಾಗಿರಬೇಕಲ್ಲವೇ? ದೇಹಾಭಿಮಾನ ಇರುವ ಕಾರಣ ಅನುತ್ತೀರ್ಣರಾಗಿ ಬಿಡುತ್ತಾರೆ. ಆ ಖುಷಿ ಅಥವಾ ನಶೆ ಇರುವುದಿಲ್ಲ. ಅಂದರೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನಮ್ಮ ಮುಖದಿಂದ ಏನು ಮಾತುಗಳು ಬರ್ತವೋ ಅದರಂತೆ ನಮ್ಮ ಚಲನವಲನೆ ಕೂಡ ಇರಬೇಕು. ಆಗ ಖುಷಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಖುಷಿ ನಶೆ ಇರ್ತತೆ ಮತ್ತು ನಾವು ಹೇಳಿದ ಬಾಣ ನಾಟುತ್ತದೆ. ಮತ್ತು ಬಾಬಾ ಅವರು ಏನು ಹೇಳ್ತಾ ಇದ್ದಾರೆ, ಆದರೆ ದೇಹಾಭಿಮಾನ ಇದ್ದರೆ ಏನಾಗ್ತದೆ, ಅವರಿಂದ ದೊಡ್ಡ ವಿಕರ್ಮಗಳು ಆಗುತ್ತವೆ. ಯಾವ ಕಾರಣ ಬಹಳ ದೊಡ್ಡ ಶಿಕ್ಷೆಗೆ ಭಾಗಿಗಳಾಗಿ ಬಿಡುತ್ತಾರೆ. ದೇಹಾಭಿಮಾನಿಗಳಾಗುವುದರಿಂದ ಬಹಳ ನಷ್ಟ ಹೊಂದುತ್ತಾರೆ, ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅಂದರೆ ನಾವು ಆತ್ಮಿಕ ಸ್ಥಿತಿಯಲ್ಲಿ ಬರ್ತಾ ಇಲ್ಲ ಅಂದರೆ ನಮ್ಮ ಪುರುಷಾರ್ಥ ಏರುವ ಕಲೆಯಲ್ಲಿ ಹೋಗಲ್ಲ. ಅಂದ್ರೇನು, ಸ್ವಲ್ಪ ಯೋಗ ಮಾಡಿ ತುಂಬ್ಕೊಂತಿರ್ತೀವಿ ಶಕ್ತಿನ, ಮತ್ತು ದೇಹಾಭಿಮಾನದಲ್ಲಿ ಹೋಗಿ ಉಲ್ಟಾ ಕರ್ಮ ಮಾಡೋದ್ರಿಂದ ತುಂಬಿದ್ದೆಲ್ಲ ಸೋರೋಗ್ತಿರ್ತದೆ. ಅಲ್ಲಿ ತುಂಬ್ಕೊಂಬೋದು ಸೋರೋದು ಇದೇ ಆಗ್ತಾ ಇರ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಬಹಳ ನಷ್ಟ ಮಾಡಿಕೊಳ್ಳುತ್ತಾರೆ ದೇಹಾಭಿಮಾನಿಗಳಾಗುವುದರಿಂದ. ಇದು ಈಶ್ವರೀಯ ಸರ್ಕಾರವಲ್ಲವೇ? ಪರಮಾತ್ಮನಾದ ನನ್ನ ಸರ್ಕಾರದ ಬಲ ಭುಜವು ಧರ್ಮರಾಜನಾಗಿದ್ದಾರೆ. ನೀವು ಒಳ್ಳೆಯ ಕರ್ಮ ಮಾಡುತ್ತೀರಿ ಎಂದರೆ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತದೆ. ಕೆಟ್ಟ ಕರ್ಮ ಮಾಡಿದರೆ ಅದರ ಶಿಕ್ಷೆಯನ್ನು ಅನುಭವಿಸುತ್ತೀರಿ. ಎಲ್ಲರೂ ಗರ್ಭಜೈಲಿನಲ್ಲಿಯೂ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ. ಅದರ ಮೇಲೆ ಒಂದು ಕಥೆ ಇದೆ. ಇವೆಲ್ಲ ಮಾತುಗಳು ಈ ಸಮಯದ್ದಾಗಿದೆ. ಮಹಿಮೆಯೂ ಸಹ ಒಬ್ಬ ತಂದೆಯದಾಗಿದೆ, ಮತ್ಯಾರಿಗೂ ಮಹಿಮೆ ಇಲ್ಲ. ಆದ್ದರಿಂದ ಬರೆಯಲಾಗುತ್ತದೆ, ತ್ರಿಮೂರ್ತಿ ಶಿವಜಯಂತಿಯು ವಜ್ರ ಸಮಾನವಾಗಿದೆ, ಉಳಿದೆಲ್ಲವೂ ಕವಡೆಯ ಸಮಾನವಾಗಿವೆ. ಶಿವತಂದೆ ವಿನಃ ಮತ್ಯಾರೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಪಾವನರಾಗುತ್ತೀರಿ ಮತ್ತು ರಾವಣನು ಪತಿತರನ್ನಾಗಿ ಮಾಡುತ್ತಾನೆ. ಆ ಕಾರಣದಿಂದ ಎಲ್ಲರೂ ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದಾರೆ. ನೀವೀಗ ದೇಹಿ ಅಭಿಮಾನಿಗಳಾಗುತ್ತೀರಿ. ಈ ದೇಹಿ ಅಭಿಮಾನಿ ಸ್ಥಿತಿ 21 ಜನ್ಮದವರೆಗೆ ನಡೆಯುತ್ತದೆ. ಆದ್ದರಿಂದ ಒಬ್ಬ ತಂದೆಯದು ಬಲಿಹಾರಿ ಎಂದು ಗಾಯನವಿದೆ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವವರು ಶಿವತಂದೆ ಆಗಿದ್ದಾರೆ. ಅವರು ಯಾವಾಗ ಬಂದರು ಎಂಬುದು ಯಾರಿಗೂ ತಿಳಿದಿಲ್ಲ. ಅವರ ಚರಿತ್ರೆಯಂತೂ ಮೊಟ್ಟಮೊದಲು ಇರಬೇಕು. ಪರಮಪಿತ ಪರಮಾತ್ಮನಿಗೆ ಶಿವನೆಂದು ಹೇಳಲಾಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ತಿಳಿದುಕೊಂಡಿದ್ದೀರಿ, ದೇಹಾಭಿಮಾನದ ಕಾರಣವೇ ಅವನತಿಯಾಗುತ್ತದೆ. ಈ ರೀತಿ ಆದಾಗಲೇ ಮತ್ತೆ ಉನ್ನತಿಯಲ್ಲಿ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ. ಉತ್ಥಾನ ಮತ್ತು ಪತನ, ದಿನ ಮತ್ತು ರಾತ್ರಿ, ಜ್ಞಾನ ಸೂರ್ಯ ಪ್ರಕಟ, ಅಜ್ಞಾನ ಅಂಧಕಾರ ವಿನಾಶ. ಏನು ಹೇಳಿದ್ರು? ಉತ್ಥಾನ ಮತ್ತು ಪತನ. ಉತ್ಥಾನ ಅಂದರೆ ಉದ್ಧಾರ ಯಾವಾಗ? ಸತ್ಯಯುಗ ತ್ರೇತಾಯುಗ. ಪತನ ಯಾವಾಗ? ದ್ವಾಪರ ಕಲಿಯುಗ. ಎಲ್ಲಕ್ಕಿಂತ ಹೆಚ್ಚು ಅಜ್ಞಾನವು ಈ ದೇಹಾಭಿಮಾನವಾಗಿದೆ. ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ. ಅಂದಾಗ ಎಷ್ಟು ಪಾಪಾತ್ಮರಾಗಿ ಬಿಟ್ಟಿದ್ದಾರೆ. ಆದ್ದರಿಂದಲೇ ಪತನವಾಗಿದೆ. 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಆತ್ಮವೇ ಪರಮಾತ್ಮ ಅಂದಿದ್ದಕ್ಕೆ ಪತನ ಆದ್ರಿ ಅಂದರು ಬಾಬಾ. ಯಾಕೆ? ಆತ್ಮನೇ ಪರಮಾತ್ಮ ಅಂತೇಳಿ ಎಲ್ಲರನ್ನೂ ಭಗವಂತ ಅಂತ ಖಾಲಿ ಬೀಳಕತ್ತೀವಿ, ಗುರುಗಳಂತ ಮಾಡ್ಕೊಂಡ್ವಿ, ಅವರೇ ಸದ್ಗತಿ ಕೊಡ್ತಾರಂತೇಳಿ ಅವ್ರಿಗೆ ನಡ್ಕೊಂಡ್ವಿ. ಆತ್ಮ ಎಲ್ಲರೂ ಪರಮಾತ್ಮ ಅಲ್ಲ. ಯಾರು ಪರಮಾತ್ಮ ಆಗೋಕ್ಕೆ ಸಾಧ್ಯ ಇಲ್ಲ. ಅವರಿಂದ ನಮ್ಮ ಪಾಪಗಳನ್ನ ಸುಡಿಯೋ ಶಕ್ತಿನೂ ಇಲ್ಲ. ಅವರಿಂದ ನಾವೇನೂ ಪಡಿಲೇ ಇಲ್ಲ.
ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿದ್ದೀರಿ, ಈ ಆಟವು ಮಾಡಲ್ಪಟ್ಟಿದೆ. ವಿಶ್ವದ ಈ ಚರಿತ್ರೆ ಭೂಗೋಳವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ, ಮತ್ತಾರೂ ತಿಳಿದುಕೊಂಡಿಲ್ಲ. ವಿಶ್ವದ ಅವನತಿ ಹೇಗಾಯಿತು? ವಿಜ್ಞಾನದಿಂದ ಬಹಳಷ್ಟು ಅನ್ವೇಷಣೆ ಆಗಿದೆ ಎಂದು ಅವರು ತಿಳಿಯುತ್ತಾರೆ, ಆದರೆ ಪ್ರಪಂಚವು ಇನ್ನೂ ಪತಿತ ನರಕವಾಗಿ ಬಿಟ್ಟಿದೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ದೇಹಾಭಿಮಾನವು ಭಾಳ ಇದೆ. ಅಂದರೆ ವಿಜ್ಞಾನದಲ್ಲಿ ಭಾಳ ಮುಂದುವರ್ತೀವಿ ಅಂತ ಈ ಮನುಷ್ಯರು ತಿಳ್ಕೊಂಡಾರೆ. ಅವೆಲ್ಲ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ನಮಗೇನು ಇನ್ನೂ ದುಃಖನೇ ಎಲ್ಲದರಿಂದ ನಮಗೆ ದುಃಖನೇ ಸಿಗ್ತಾ ಇದೆ. ಮೊದಲು ಕಾಲದ ಮನುಷ್ಯರು ಎಷ್ಟು ಶಾಂತಿ ನೆಮ್ಮದಿಯಿಂದ ಇರ್ತಿದ್ರು. ಇವಾಗ ನೋಡ್ರಿ, ಈಗ ಏನೇನೋ ಅನ್ವೇಷಣೆ ಮಾಡಿ ಎಷ್ಟು ವಿನಾಶದ ವಸ್ತುಗಳನ್ನೇ ಕಂಡಿಡಿದು ಬಿಟ್ಟಿದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ದೇಹಾಭಿಮಾನವು ಭಾಳ ಇದೆ, ನೀವೀಗ ದೇಹಿಯ ಅಭಿಮಾನಿಗಳಾಗಬೇಕಾಗಿದೆ. ಒಳ್ಳೊಳ್ಳೆಯ ಮಹಾರಥಿಗಳು ಅನೇಕರಿದ್ದಾರೆ, ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ, ಆದರೆ ದೇಹಾಭಿಮಾನವು ಕಳೆದಿಲ್ಲ. ದೇಹಾಭಿಮಾನದ ಕಾರಣ ಕೆಲವರಲ್ಲಿ ಕ್ರೋಧದ ಅಂಶ, ಕೆಲವರಲ್ಲಿ ಮೋಹದ ಅಂಶ ಒಂದಲ್ಲ ಒಂದು ಇರುತ್ತದೆ. ಗುಣಗಳನ್ನು ಸುಧಾರಣೆ ಮಾಡಿಕೊಳ್ಳಬೇಕಲ್ಲವೇ? ಬಹಳ ಬಹಳ ಮಧುರರಾಗಬೇಕು. ಆದ್ದರಿಂದಲೇ ಸತ್ಯಯುಗದಲ್ಲಿ ಹಸು, ಹುಲಿ ಒಂದೇ ಕಡೆ ನೀರು ಕುಡಿಯುತ್ತವೆಂದು ಉದಾಹರಣೆ ಕೊಡುತ್ತಾರೆ. ಅಲ್ಲಿ ಇಂಥ ದುಃಖ ಕೊಡುವ ಪ್ರಾಣಿಗಳಿರುವುದೇ ಇಲ್ಲ. ನೋಡ್ರಿ, ಈಗ ನಾವು ಮನುಷ್ಯಾತ್ಮಗಳಲ್ಲಿ ಕೂಡ ಕ್ರೋಧ, ದ್ವೇಷ ಎಷ್ಟು ಪಾಪ ತುಂಬಿಟ್ಟತ್ತೆ. ನಮ್ಮ ವೈಬ್ರೇಷನ್ ಹರಡಿ ಪ್ರಾಣಿಗಳು ಕೂಡ ಎಷ್ಟು ಕ್ರೂರ ಆಗಿಬಿಟ್ಟವೆ. ನಾಯಿಗಳು ನೋಡಿದರೆ ಭಯ ಆಗ್ತವೆ. ನಮ್ಮ ಪಾಡಿ ನಾವು ಹೋಗ್ತಾ ಇದ್ರೂ ಮೇಲೆ ಬರ್ತವೆ ಕ್ರೋಧ ಮಾಡ್ಕೊಂತ. ಅಲ್ಲಿ ಸತ್ಯಯುಗದಾಗ ನಮ್ಮಲ್ಲೂ ದೈವಿ ಗುಣ, ಶಾಂತಿ, ಪ್ರೀತಿ ಇರೋದ್ರಿಂದ ಅಲ್ಲಿ ಕ್ರೂರ ಮೃಗಗಳಿಗೂ ಕೆಟ್ಟ ಗುಣ ಇರಲ್ಲ. ಹಸು, ಹುಲಿ ಒಂದೇ ಕಡೆ ನೀರು ಕುಡಿತಾ ಇರ್ತವೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಮಾತುಗಳನ್ನು ಕೆಲವರೇ ತಿಳಿದುಕೊಳ್ಳುತ್ತಾರೆ, ತಿಳಿದುಕೊಳ್ಳುವವರು ನಂಬರ್ ವಾರಿದ್ದಾರೆ. ಕರ್ಮಭೋಗವು ಕಳೆದು ಕರ್ಮಾತೀತ ಸ್ಥಿತಿಯಾಗುವುದು ಪರಿಶ್ರಮವಿದೆ. ಅಂದರೆ ನೋಡ್ರಿ, ಅಂತಿಮ ಸಮಯದಲ್ಲಿ ಹೆಣಗಳು ಬಿದ್ದಿರ್ತಾವೆ, ಹೆಣಗಳ ಮೇಲೆ ಓಡಾಡ್ತಿರ್ತೀವಿ. ನಮ್ಮ ಸಂಬಂಧದಲ್ಲಿ ನಮ್ಮ ಸಂಬಂಧಿಗಳು ಸಹ ಹೆಣಗಳಾಗಿ ಬಿದ್ದಿರ್ತಾರೆ. ಆದರೆ ಆಗ ಅಲ್ಲಿ ನಮಗೆ ದುಃಖ ಆಗಬಾರ್ದು. ಅಂದರೆ ಏನು ಕರ್ಮ ಅಂತ ಇರ್ತತೋ ಆ ಕರ್ಮ ಭಸ್ಮ ಆಗಿದ್ದರೆ ಅಲ್ಲಿ ದುಃಖ ಆಗಲ್ಲ. ಇನ್ನು ನಮ್ಮ ಕರ್ಮ ಇತ್ತು ಅಂದರೂ ಅದು ದುಃಖ ಆಗ್ತೈತೆ. ಅದಕ್ಕೆ ಕರ್ಮಭೋಗ ಕಳೆದಾಗ ಮಾತ್ರ ಕರ್ಮಾತೀತ ಸ್ಥಿತಿ ಆಗುವುದು ಅಂತ ಬಾಬಾ ಹೇಳ್ತಾರೆ. ಬಹಳ ದೇಹಾಭಿಮಾನದಲ್ಲಿ ಬರುತ್ತಾರೆ. ನಮಗೆ ಈ ಮತವನ್ನು ಯಾರು ಕೊಡುತ್ತಾರೆ? ಶ್ರೀಮತವು ಶ್ರೀಕೃಷ್ಣನ ಮೂಲಕ ಹೇಗೆ ಸಿಗುತ್ತದೆ ಎಂಬುದೇ ಅರ್ಥವಾಗುವುದಿಲ್ಲ. ಶಿವ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನಿಲ್ಲದೆ ಶ್ರೀಮತವನ್ನು ಹೇಗೆ ಕೊಡಲಿ? ನನ್ನ ಶಾಶ್ವತವಾದ ರಥವು ಇವರಾಗಿದ್ದಾರೆ ಅಂದಾಗ ದೇಹಾಭಿಮಾನದಲ್ಲಿ ಬಂದು ಉಲ್ಟಾ ಸುಲ್ಟಾ ಕಾರ್ಯಗಳನ್ನು ಮಾಡಿ ಸುಮ್ಮನೆ ತಮಗೆ ನಷ್ಟ ಮಾಡಿಕೊಳ್ಳಬೇಡಿ. ಹಾಗಿದ್ದರೆ ಗತಿ ಏನಾಗುವುದು? ಬಹಳ ಕಡಿಮೆ ಪದವಿ ಪಡೆಯುತ್ತೀರಿ. ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ತಲೆಬಾಗುತ್ತಾರೆ. ಭಾರತದ ಚರಿತ್ರೆ ಭೂಗೋಳ ಯಾವುದು ಪೂರ್ಣ ಇರಬೇಕೋ ಅದು ಇಲ್ಲವೆಂದು ಅನೇಕರು ಹೇಳುತ್ತಾರೆ. ಆಗ ಅವರಿಗೆ ತಿಳಿಸಬೇಕಾಗಿದೆ, ನಿಮ್ಮ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ. ಆದರೆ ದೇಹಿ ಅಭಿಮಾನಿ ಸ್ಥಿತಿಯೂ ಬೇಕು, ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಭಾರತದ ಪೂರ್ಣ ಚರಿತ್ರೆ ಭೂಗೋಳ ಸಿಗ್ತಾ ಇಲ್ಲ ಅಂತ ಮನುಷ್ಯರು ಕೂಡ ಹೇಳ್ತಾ ಇರ್ತಾರೆ. ಯಾಕೆ ಸಿಗ್ತಾ ಇಲ್ಲ? ಸತ್ಯಯುಗ ತೆಗೆದು ನಾವು ಶಾಸ್ತ್ರ ಬರೆಯೋದು, ತಪಸ್ಸು ಮಾಡೋದು ಅವೇನು ಇರಲ್ಲ. ಅವಾಗ ಅಲ್ಲಿ ಬರೆದಿದ್ರಲ್ಲ ಅದ್ರದ್ದು ಹಿಸ್ಟ್ರಿ, ಜಾಗ್ರಫಿ ಸಿಗೋದು. ಅಲ್ಲಿ ಬರೆದಿಲ್ಲ, ಸಿಗಲ್ಲ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗಂತೂ ಯಾರದೂ ಕರ್ಮಾತೀತ ಸ್ಥಿತಿ ಆಗಿಲ್ಲ. ಬ್ರಹ್ಮನಿಗೂ ಬಹಳ ಜಂಜಾಟವಿದೆ, ಎಷ್ಟೊಂದು ಚಿಂತೆ ಇರುತ್ತದೆ. ಎಲ್ಲವೂ ಡ್ರಾಮಾನುಸಾರ ಆಗುತ್ತದೆ ಎಂದು ಬಲೆ ತಿಳಿದುಕೊಳ್ಳುತ್ತಾರೆ. ಆದರೂ ಸಹ ತಿಳಿಸುವುದಕ್ಕಾಗಿ ಯುಕ್ತಿಗಳನ್ನು ರಚಿಸಬೇಕಲ್ಲವೇ? ಆದ್ದರಿಂದ ಈ ತಂದೆ ಹೇಳುತ್ತಾರೆ, ನನಗಿಂತಲೂ ನೀವು ಹೆಚ್ಚು ದೇಹಿ ಅಭಿಮಾನಿಗಳಾಗಬಹುದು. ನಿಮಗೆ ಯಾವುದೇ ಹೊರೆ ಇಲ್ಲ. ತಂದೆಯ ಮೇಲಂತೂ ಬಹಳ ಹೊರೆ ಇದೆ. ಈ ಪ್ರಜಾಪಿತ ಬ್ರಹ್ಮನೇ ಮುಖ್ಯಸ್ಥರಲ್ಲವೇ? ಆದರೆ ಇವರಲ್ಲಿ ಶಿವ ತಂದೆಯು ಕುಳಿತಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ.
ನಿಮ್ಮಲ್ಲಿಯೂ ಸಹ ಕೆಲವರೇ ಈ ನಿಶ್ಚಯದಲ್ಲಿರುತ್ತಾರೆ. ಅಂದ ಮೇಲೆ ವಿಶ್ವದ ಈ ಚರಿತ್ರೆ ಭೂಗೋಳವನ್ನು ಅರಿತುಕೊಳ್ಳಬೇಕಲ್ಲವೇ? ಭಾರತದಲ್ಲಿ ಸ್ವರ್ಗವು ಯಾವಾಗ ಇತ್ತು, ಮತ್ತೆ ಎಲ್ಲಿ ಹೋಯಿತು, ಹೇಗೆ ಪತನವಾಯಿತು, ಇದು ಯಾರಿಗೂ ತಿಳಿದಿಲ್ಲ. ಎಲ್ಲಿಯವರೆಗೆ ನೀವು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಯಾರಿಗೂ ಅರ್ಥವಾಗುವುದಿಲ್ಲ. ಆದ್ದರಿಂದ ತಂದೆಯು ಆದೇಶ ನೀಡುತ್ತಾರೆ, ಶಾಲೆಗಳಲ್ಲಿ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಬೇಕು, ಅವನತಿಯನ್ನು ಕುರಿತು ಭಾಷಣ ಮಾಡಬೇಕು. ಭಾರತವು ವಜ್ರ ಸಮಾನವಾಗಿತ್ತು, ಅದು ಹೇಗೆ ಕವಡೆಯಂತೆ ಆಯಿತು, ಎಷ್ಟು ವರ್ಷಗಳು ಹಿಡಿಸಿತು ಎಂಬುದನ್ನು ನಾವು ತಿಳಿಸುತ್ತೇವೆ. ಹೀಗೆ ಭಿತ್ತಿಪತ್ರವನ್ನು ವಿಮಾನಗಳಿಂದ ನೀವು ಹಾಕಿಸಬಹುದು. ತಿಳಿಸುವವರು ಬಹಳ ಬುದ್ಧಿವಂತರಿರಬೇಕು. ಸರ್ಕಾರವು ಒಪ್ಪಿದರೆ ಸರ್ಕಾರದ ದೆಹಲಿಯಲ್ಲಿರುವ ವಿಜ್ಞಾನ ಭವನದಲ್ಲಿ ಎಲ್ಲರಿಗೆ ನಿಮಂತ್ರಣ ನೀಡಿ ಕರೆಸಬೇಕು. ಅದು ಪತ್ರಿಕೆಗಳಲ್ಲಿಯೂ ಬರಲಿ. ಎಲ್ಲರಿಗೆ ಕಾರ್ಡುಗಳನ್ನು ಕಳಿಸಿ. ನಾವು ತಮಗೆ ಇಡೀ ವಿಶ್ವದ ಚರಿತ್ರೆ ಭೂಗೋಳವನ್ನು ಆದಿಯಿಂದ ಅಂತ್ಯದವರೆಗೆ ತಿಳಿಸುತ್ತೇವೆ. ಅವರು ತಾವಾಗಿಯೇ ಬರುತ್ತಾರೆ, ಹೋಗುತ್ತಾರೆ, ಹಣದ ಮಾತೇ ಇಲ್ಲ. ತಿಳಿದುಕೊಳ್ಳಿ, ನಮಗೆ ಯಾರಾದರೂ ಸಿಕ್ಕಿದರೂ ಉಡುಗೊರೆ ಕೊಟ್ಟರೆ ನಾವು ತೆಗೆದುಕೊಳ್ಳುವುದಿಲ್ಲ. ಸರ್ವಿಸ್ ಮಾಡುವುದಕ್ಕಾಗಿ ಅದನ್ನು ಉಪಯೋಗಿಸುತ್ತೇವೆ, ಬಾಕಿ ನಾವು ತೆಗೆದುಕೊಳ್ಳುವುದಿಲ್ಲ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನಾವು ಎಲ್ಲಾದರೂ ಹೋಗ್ತೀವಲ್ಲ, ಏನು ದುಡ್ಡು ಏನಾದರೂ ಕೊಟ್ಟರೆ ಅದನ್ನು ಸೇವೆಗೆ ಉಪಯೋಗಿಸ್ಬೇಕಾಗ್ಲಿ, ನಮ್ಮ ಸ್ವಂತಕ್ಕೆ ಅದನ್ನು ಉಪಯೋಗಿಸಬಾರ್ದು. ನಾವು ಯಾರಿಂದ ಏನೂ ಬೇಡಲೂಬಾರ್ದು. ಅಲ್ಲಿ ಬಾಬಾ ನಡೆಸ್ತಾರಂದರೆ ಹೆಂಗಾದ್ರೂ ನಡೆಸ್ತಾರೆ. ಅದ್ರ ಚಿಂತೆಯಿಂದ ನಮಗೆ ಬೇಡ. ನಾವೇನು ಬಾಬಾ ಏನು ಹೇಳ್ತಾರೆ ಅದನ್ನೊಂದು ನಾವು ಮಾಡಿದರೆ ಆಯಿತು. ತಂದೆಯ ಮೇಲಂತೂ ಬಹಳ ಹೊರೆ ಇದೆ. ಈ ಪ್ರಜಾಪಿತ ಬ್ರಹ್ಮನೇ ಮುಖ್ಯಸ್ಥರಲ್ಲವೇ? ಆದರೆ ಇವರಲ್ಲಿ ಶಿವತಂದೆಯು ಕುಳಿತು ತಿಳಿಸುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲಿಯೂ ಸಹ ಕೆಲವರೇ ಈ ನಿಶ್ಚಯದಲ್ಲಿರುತ್ತಾರೆ. ಅಂದ ಮೇಲೆ ವಿಶ್ವದ ಈ ಚರಿತ್ರೆ ಭೂಗೋಳವನ್ನು ಅರಿತುಕೊಳ್ಳಬೇಕಲ್ಲವೇ? ಭಾರತದಲ್ಲಿ ಸ್ವರ್ಗವು ಯಾವಾಗ ಇತ್ತು, ಮತ್ತೆ ಎಲ್ಲಿ ಹೋಯಿತು, ಹೇಗೆ ಪತನವಾಯಿತು, ಇದು ಯಾರಿಗೂ ತಿಳಿದಿಲ್ಲ. ಎಲ್ಲಿವರೆಗೆ ನೀವು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಯಾರಿಗೂ ಅರ್ಥವಾಗುವುದಿಲ್ಲ. ಆದ್ದರಿಂದ ತಂದೆಯು ಆದೇಶ ನೀಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ದೇಹಾಭಿಮಾನದಲ್ಲಿ ಬಂದು ಯಾವುದೇ ಉಲ್ಟಾ ಸುಲ್ಟಾ ಕಾರ್ಯ ಮಾಡಬಾರದು. ದೇಹಿ ಅಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಇರಬೇಕಾಗಿದೆ. ಬಾಬಾ ಏನು ಹೇಳಿದರು, ತಮ್ಮ ಚಲನೆ ಸುಧಾರಣೆ ಮಾಡ್ಕೊಳ್ರಿ. ಅಂದರೆ ನಮ್ಮ ಈ ಚಲನವಲನಗಳೇ ಸಂಸ್ಕಾರ ಆಗ್ತಾವೆ. ಈಗ ಈ ಒಳ್ಳೆಯ ಸಂಸ್ಕಾರ ಇದ್ದರೆ ಸುಖದ ಜೀವನ ಇರ್ತದೆ. ಮತ್ತು ನಾವು ಇಲ್ಲಿ ಉಲ್ಟಾ ಸುಲ್ಟಾ ಕರ್ಮ ಮಾಡಿ ಕೆಟ್ಟ ಸಂಸ್ಕಾರ ತುಂಬ್ಕೊಂಡ್ರೆ ಅದು 84 ಜನ್ಮಕ್ಕೂ ಕೆಟ್ಟ ಸಂಸ್ಕಾರ ಬರ್ತದೆ. ಆಗ ಮತ್ತೆ ದುಃಖನೇ ಅನುಭವಿಸ್ತೀವಿ. ಅದಕ್ಕೆ ತಮ್ಮ ಚಲನೆ ಸುಧಾರಿಸ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಬಹಳ ಬಹಳ ಮಧುರ ಶೀತಲರಾಗಬೇಕಾಗಿದೆ. ಒಳಗೆ ಕ್ರೋಧ ಮೋಹದ ಯಾವ ಭೂತವಿದೆಯೋ ಅದನ್ನು ತೆಗೆದು ಹಾಕಬೇಕಾಗಿದೆ. ವರದಾನ: ಗೌರವ ಕೊಡುವುದರ ರೆಕಾರ್ಡನ್ನು ಸರಿಯಾಗಿಟ್ಟುಕೊಂಡು ಖುಷಿಯ ಮಹಾದಾನ ಮಾಡುವಂಥ ಪುಣ್ಯಾತ್ಮ ಭವ. ವರದಾನದ ಸಾರ: ವರ್ತಮಾನ ಸಮಯದಲ್ಲಿ 4 ಕಡೆಗಳಲ್ಲಿ ಗೌರವ ಕೊಡುವ ರೆಕಾರ್ಡನ್ನು ಸರಿಪಡಿಸಿಕೊಳ್ಳುವ ಅವಶ್ಯಕತೆ ಇದೆ. ನಂತರದಲ್ಲಿ ಇದೇ ಹಾಡು 4 ಕಡೆಗಳಲ್ಲಿ ಮೊಳಗುವುದು. ರಿಗಾರ್ಡ್ ಕೊಡುವುದು ಮತ್ತು ತೆಗೆದುಕೊಳ್ಳುವುದು. ಕಿರಿಯರಿಗೂ ಗೌರವ ಕೊಡಿ, ಹಿರಿಯರಿಗೂ ಗೌರವ ಕೊಡಿ. ಈಗ ಈ ರಿಗಾರ್ಡ್ನ ರೆಕಾರ್ಡ್ ಹೊರಬರಬೇಕಾಗಿದೆ. ಹೀಗಾದಾಗ ಖುಷಿಯ ದಾನ ಮಾಡುವಂಥ ಮಹಾದಾನಿ ಪುಣ್ಯಾತ್ಮರು ಆಗಿಬಿಡುತ್ತೀರಿ. ಯಾರಿಗೇ ಆಗಲಿ ಗೌರವ ಕೊಟ್ಟು ಖುಷಿಪಡಿಸುವುದು ಇದು ಅತಿ ಶ್ರೇಷ್ಠವಾದ ಪುಣ್ಯದ ಕಾರ್ಯವಾಗಿದೆ, ಸೇವೆಯಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವು ರೆಸ್ಪೆಕ್ಟ್ ಕೊಟ್ಟಾಗ ನೋಡ್ರಿ, ಗೌರವ ಬಯಸೋದು ಅದು ಒಂದು ಆತ್ಮದ ಗುಣ. ಅದನ್ನು ಗೌರವ ಸಿಗಲಿಲ್ಲ ಅಂದರೆ ಅದು ನೋವು ಪಡ್ತತೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಇಲ್ಲಿ ಗೌರವ ಕೊಟ್ಟು ಖುಷಿ ಪಡಿಸುವಂಥ ಒಂದು ದಾನ ಅದು. ಅಂಥ ಮಹಾದಾನಿಗಳಾಗ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ಲೋಗನ್: ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿದುಕೊಂಡು ನಡೆಯುತ್ತೀರಿ ಅಂದರೆ ಎವರೆಡಿ ಆಗಿರುತ್ತೀರಿ. ಅಂದರೆ ಹರಗಡಿ ಅಂತಿಮ ಗಡಿ. ಇನ್ನೊಂದು ಕ್ಷಣದಲ್ಲಿ ನಾನು ಇರ್ತೀನೋ ಇಲ್ಲೋ. ನಾನು ಸಂಪೂರ್ಣ ಇವಾಗ ನಾನು ಪಾಪ ಭಸ್ಮ ಮಾಡ್ಕೊಂಡಿಲ್ಲ,
ಮುಂದಿನ ಗಳಿಗೆಗೆ ನಾನು ದೇಹ ಬಿಡ್ತೀನಂದರೆ ಮತ್ತು ನಾವು ಪಾಪ ಉಳಿಸ್ಕೊಂಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತಿತ್ತಲ್ಲ. ಅದಕ್ಕೆ ನಾನು ಆದಷ್ಟು ಬೇಗ ನನ್ನ ಪಾಪಗಳನ್ನೆಲ್ಲ ವಿಕರ್ಮಗಳನ್ನೆಲ್ಲ ವಿನಾಶ ಮಾಡ್ಕೊಂಡು ಪಾವನಾಗಿ ಎವರೆಡಿ ಆಗಿರಬೇಕು ಅಂತ ಅನ್ನೋದು ಬುದ್ಧಿಯಲ್ಲಿರಬೇಕು. ಈಗ ಎಲ್ಲರೂ ಎವರೆಡಿನ ಅಂದರೆ ಎಂತ ಎಲ್ಲರೂ ನಾವು ಎವರೆಡಿ ಅಂತ ಕೈ ಎತ್ತುತ್ತಾರೆ. ಎವರೆಡಿ ಅಂದರೆ ಈಗ ನನ್ನ ಹತ್ರ ಒಂದು ಕರ್ಮ ಇದ್ದರೂ ಅದು ನನ್ನ ಹೋಗಕ್ಕೆ ಬಿಡ್ತತ್ತ. ಬಾಬಾ ಹೇಳ್ತಾರಲ್ಲ, ನಿಮ್ಮದು ಒಂದು ಕರ್ಮ ಉಳಿದಿದ್ರು ಅದೇ ಅಂತಿಮ ಶರೀರ, ನೀವು ಶರೀರ ಬಿಡುವಾಗ ಅದೇ ಬರ್ತತೆ ವಿಘ್ನ ಆಗಿ ಅಂತ ಹೇಳ್ಯಾರ ಬಾಬಾ. ಎವರೆಡಿ ಅಂದರೆ ಸಂಪೂರ್ಣ ಪಾವನ ಆಗಿ ರೆಡಿಯಾಗಿರೋದು ಎವರೆಡಿ. ಅಲ್ಲಿ ನಾವು ಹೋಗೋಕ್ಕೇನೋ ರೆಡಿ, ಆದರೆ ನಮ್ಮ ಕರ್ಮಗಳು ಬಿಡಬೇಕಲ್ಲ ಪಾವನ ಆಗಿಲ್ಲ ಅಂದರೆ. ಎವರೆಡಿ ಅಂದರೆ ಎಲ್ಲರೂ ಕೈ ಎತ್ತೋದಲ್ಲ. ಎವರೆಡಿ ಅಂದರೆ ಪಾವನ ಆಗಿ ರೆಡಿ ಆಗೋದಕ್ಕೆ ಎವರೆಡಿ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯ. ತಮೋಗುಣಿ ಮಾಯ ವಿಸ್ತಾರ. ಸತೋಗುಣಿ, ರಜೋಗುಣಿ, ತಮೋಗುಣಿ ಈ 3 ಶಬ್ದಗಳನ್ನು ಹೇಳುತ್ತೇವೆ. ಇದನ್ನು ಯಥಾರ್ಥವಾಗಿ ಅರಿತುಕೊಳ್ಳುವುದು ಅವಶ್ಯಕ. ಮನುಷ್ಯರು ತಿಳಿಯುತ್ತಾರೆ ಈ 3 ಗುಣಗಳು ಒಟ್ಟಿಗೆ ನಡೆಯುತ್ತಿರುತ್ತದೆ. ಆದರೆ ವಿವೇಕ ಏನು ಹೇಳುತ್ತದೆ? ಏನು ಈ 3 ಗುಣಗಳು ಒಟ್ಟೊಟ್ಟಿಗೆ ಬರುತ್ತವೆಯೋ ಅಥವಾ 3 ಗುಣಗಳ ಪಾತ್ರ ಬೇರೆ ಬೇರೆ ಯುಗಗಳಲ್ಲಿ ಇರುವುದಾ? ವಿವೇಕವಂತೂ ಹೀಗೆ ಹೇಳುತ್ತದೆ, ಈ 3 ಗುಣಗಳು ಒಟ್ಟೊಟ್ಟಿಗೆ ನಡೆಯುವುದಿಲ್ಲ. ಯಾವಾಗ ಸತ್ಯ ಯುಗ ಇರುತ್ತದೆ ಆಗ ಸತ್ವಗುಣವಿರುತ್ತದೆ. ದ್ವಾಪರ ಯುಗದಲ್ಲಿ ರಜೋ ಮತ್ತು ಕಲಿಯುಗದಲ್ಲಿ ತಮೋಗುಣವಿರುತ್ತದೆ. ಯಾವಾಗ ಸತ್ವ ಇರುತ್ತದೆ ಆಗ ತಮೋ ರಜೋ ಇರುವುದಿಲ್ಲ. ಯಾವಾಗ ರಜೋ ಇರುತ್ತದೆ ಆಗ ಸತ್ವಗುಣ ಇಲ್ಲ. ಈ ಮನುಷ್ಯರು 3 ಗುಣಗಳು ಒಟ್ಟೊಟ್ಟಿಗೆ ನಡೆಯುತ್ತಾ ಬಂದಿದೆ ಎಂದು ಹೀಗೆ ಅರ್ಥ ಮಾಡಿಕೊಂಡು ಕುಳಿತಿದ್ದಾರೆ. ಈ ಮಾತು ಹೇಳುವುದು ಸಂಪೂರ್ಣ ತಪ್ಪಾಗಿದೆ. ಅವರು ತಿಳಿಯುತ್ತಾರೆ, ಯಾವಾಗ ಮನುಷ್ಯ ಸತ್ಯ ಹೇಳುತ್ತಾನೆ, ಪಾಪಕರ್ಮ ಮಾಡಲ್ಲ, ಆಗ ಅವನು ಸತ್ವಗುಣಿಯಾಗುತ್ತಾನೆ. ಆದರೆ ವಿವೇಕ ಹೇಳುತ್ತದೆ, ಯಾವಾಗ ನಾವು ಸತ್ವಗುಣ ಎಂದು ಹೇಳುತ್ತೇವೆ ಅಂದಾಗ ಇದರ ಅರ್ಥ ಆಗಿದೆ ಸಂಪೂರ್ಣ ಸುಖ. ಅಂದಾಗ ಇಡೀ ಸೃಷ್ಟಿ ಸತ್ವಗುಣಿಯಾಗಿರುತ್ತದೆ. ಅಂದರೆ ಪ್ರಕೃತಿ ಕೂಡ ಸತ್ವಪ್ರಧಾನ ಆದಾಗ, ಅಂದರೆ ಸುಖ ಕೊಡುವಂಥ ಶಕ್ತಿ ಗುಣ ಅದರಲ್ಲಿದ್ದಾಗ ಅದು ನಮಗೆ ಸುಖ ಕೊಡ್ತಿರ್ತತೆ, ಸಂಪತ್ತು ಕೊಡ್ತಿರ್ತತೆ. ಅದರಿಂದ ನಾವು ಸುಖದ ಅನುಭವ ಮಾಡೋಕ್ಕಾಗ್ತತೆ. ಅಂದರೆ ಎಲ್ಲದರಲ್ಲಿ ಸತ್ವಗುಣ ಇರಬೇಕು, ಪ್ರಕೃತಿ, ಪಂಚತತ್ವ, ಆತ್ಮಗಳಲ್ಲಿ. ಆಗ ನಾವು ಸುಖದ ಜೀವನ ಮಾಡೋಕ್ಕೆ ಸಾಧ್ಯ. ಉಳಿದಂತೆ ಹೀಗೆ ಹೇಳಲಾಗುವುದಿಲ್ಲ. ಯಾರು ಸತ್ಯ ಹೇಳುತ್ತಾರೋ ಅವರು ಸತ್ವಗುಣಿ ಮತ್ತು ಯಾರು ಸುಳ್ಳನ್ನು ಹೇಳುತ್ತಾರೆ ಅವರು ಕಲಿಯುಗಿ ತಮೋಗುಣಿಗಳಾಗಿದ್ದಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರಪಂಚ ಹೀಗೆ ನಡೆಯುತ್ತಾ ಬಂದಿದೆ. ಈಗ ಯಾವಾಗ ನಾವು ಸತ್ಯಯುಗ ಎಂದು ಹೇಳುತ್ತೇವೆ ಆಗ ಇದರ ಅರ್ಥವಾಗಿದೆ ಇಡೀ ಸೃಷ್ಟಿಯಲ್ಲಿ ಸತ್ವಗುಣ ಸತ್ವಪ್ರಧಾನ ಇರಬೇಕು. ಹಿಂದೆ ಒಂದು ಸಮಯದಲ್ಲಿ ಹೀಗೆ ಸತ್ಯಯುಗ ಇತ್ತು, ಎಲ್ಲಿ ಇಡೀ ಸಂಸಾರ ಸತ್ವಗುಣಿಯಾಗಿತ್ತು. ಈಗ ಆ ಸತ್ಯಯುಗ ಇಲ್ಲ. ಈಗಂತೂ ಕಲಿಯುಗಿ ಪ್ರಪಂಚವಿದೆ. ಇಡೀ ಸೃಷ್ಟಿಯ ಮೇಲೆ ತಮೋಪ್ರಧಾನತೆಯ ರಾಜ್ಯವಿದೆ. ಅಂದರೆ ಪಂಚತತ್ವಗಳಲ್ಲಿ ಪ್ರಕೃತಿ, ಆತ್ಮ ಎಲ್ಲದರಲ್ಲೂ ಏನು ತಮೋಪ್ರಧಾನ ಶಕ್ತಿ ಕೂತ್ಬಿಟ್ಟಿದೆ. ಈಗ ತಮೋಪ್ರಧಾನತೆಯ ರಾಜ್ಯವಿದೆ. ಈ ತಮೋಗುಣಿ ಸಮಯದಲ್ಲಿ ಮತ್ತೆ ಸತ್ವಗುಣಿ ಎಲ್ಲಿಂದ ಬಂತು? ಈಗ ಘೋರ ಅಂಧಕಾರವಿದೆ. ಯಾವುದಕ್ಕೆ ಬ್ರಹ್ಮನ ರಾತ್ರಿ ಎಂದು ಹೇಳಲಾಗುತ್ತದೆ. ಬ್ರಹ್ಮನ ಹಗಲಾಗಿದೆ ಸತ್ಯಯುಗ, ಬ್ರಹ್ಮನ ರಾತ್ರಿ ಕಲಿಯುಗವಾಗಿದೆ. ಆದ್ದರಿಂದ ಎರಡನ್ನೂ ಸೇರಿಸಲು ಸಾಧ್ಯವಿಲ್ಲ. ಬ್ರಹ್ಮನ ಹಗಲು ಅಂದರೆ ಬ್ರಹ್ಮ ಮುಖ ಕಮಲದಿಂದ ಬಂದ ಜ್ಞಾನದ ಸಂಸ್ಕಾರ ಇರ್ತತೆ ನಮ್ಮ ಆತ್ಮದಲ್ಲಿ. ಆ ಜ್ಞಾನದ ಬೆಳಕಿನಿಂದ ಸುಖದ ಜೀವನ ಮಾಡ್ತೀವಿ. ಯಾವಾಗ ದ್ವಾಪರ ಬಂತು ಅಂದರೆ ಆ ಜ್ಞಾನದಂತೆ ನಡೆಯುವ ಶಕ್ತಿ ಕಮ್ಮಿ ಆಗ್ತತೆ. ಅಜ್ಞಾನದಲ್ಲಿ ಬಂತೀವಿ, ದುಃಖದ ಕತ್ಲಾಗ್ತತೆ ಜೀವನ. 2ನೇ ಪಾಯಿಂಟು, ಕಲಿಯುಗಿ ಆಸಾರ ಸಂಸಾರದಿಂದ ಸತ್ಯಯುಗಿ ಸಾರಯುಕ್ತ ಪ್ರಪಂಚಕ್ಕೆ ಕರೆದೊಯ್ಯುವುದು ಒಬ್ಬ ಪರಮಾತ್ಮನದೇ ಕರ್ತವ್ಯವಾಗಿದೆ. ಈ ಕಲಿಯುಗಿ ಸಂಸಾರವನ್ನು ನಿಸ್ಸಾರ, ಅಸಾರ ಸಂಸಾರವೆಂದು ಏಕೆ ಹೇಳುತ್ತಾರೆ? ಏಕೆಂದರೆ ಈ ಪ್ರಪಂಚದಲ್ಲಿ ಯಾವುದೇ ಸಾರವಿಲ್ಲ. ಅಂದರೆ ಯಾವುದೇ ವಸ್ತುವಿನಲ್ಲಿ ಆ ಶಕ್ತಿ ಉಳಿದಿಲ್ಲ. ಅರ್ಥಾತ್ ಸುಖ, ಶಾಂತಿ, ಪವಿತ್ರತೆ ಇಲ್ಲ. ಯಾವುದು ಇದೇ ಸೃಷ್ಟಿಯಲ್ಲಿ ಒಂದು ಸಮಯದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು. ಈಗ ಆ ಶಕ್ತಿ ಇಲ್ಲ. ಏಕೆಂದರೆ ಈ ಸೃಷ್ಟಿಯಲ್ಲಿ ಪಂಚಭೂತಗಳ ಪ್ರವೇಶತೆಯಾಗಿದೆ. ಇದರಿಂದಲೇ ಈ ಸೃಷ್ಟಿಯನ್ನು ಭಯದ ಸಾಗರ ಅಥವಾ ಕರ್ಮ ಬಂಧನದ ಸಾಗರ ಎಂದು ಹೇಳುತ್ತಾರೆ. ಇದರಿಂದಲೇ ಮನುಷ್ಯ ದುಃಖಿಯಾಗಿ ಪರಮಾತ್ಮನನ್ನು ಕರೆಯುತ್ತಿದ್ದಾನೆ. ಪರಮಾತ್ಮ ನಮ್ಮನ್ನು ಭವಸಾಗರದಿಂದ ಪಾರು ಮಾಡು ಎಂದು
ಇದರಿಂದ ಸಿದ್ಧವಾಗುತ್ತದೆ. ಖಂಡಿತ ಯಾವುದೋ ಅಭಯ ಅರ್ಥಾತ್ ನಿರ್ಭಯತೆಯ ಜಗತ್ತು ಇದೆ, ಯಾವುದರಲ್ಲಿ ಹೋಗಲು ಇಷ್ಟಪಡುತ್ತಾರೆ. ಆದ್ದರಿಂದ ಈ ಸಂಸಾರವನ್ನು ಪಾಪದ ಸಾಗರ ಎಂದು ಹೇಳುತ್ತಾರೆ. ಅದರಿಂದ ಪಾರು ಮಾಡಿ ಪುಣ್ಯಾತ್ಮಗಳ ಪ್ರಪಂಚಕ್ಕೆ ಹೋಗಲು ಇಷ್ಟಪಡುತ್ತಾರೆ. ಅಂದಾಗ 2 ಪ್ರಪಂಚಗಳಿವೆ. ಒಂದು ಸತ್ಯಯುಗಿ ಸಾರಯುಕ್ತ ಪ್ರಪಂಚ, ಎರಡನೇದಾಗಿದೆ ಕಲಿಯುಗ ನಿಸ್ಸಾರ ಅಸಾರ ಪ್ರಪಂಚ. 2 ಪ್ರಪಂಚಗಳು ಇದೇ ಸೃಷ್ಟಿಯಲ್ಲಿ ಇರುತ್ತವೆ. ಈಗ ಪರಮಾತ್ಮ ಆ ಸಾರಯುಕ್ತ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ. ಒಳ್ಳೆಯದು. ಓಂ ಶಾಂತಿ. ಸಾರಯುಕ್ತ ಪ್ರಪಂಚ ಅಂದರೆ ಎಲ್ಲ ದೈವಶಕ್ತಿ ತುಂಬಿಕೊಂಡಿದ್ದಾಗ ಸುಖ, ಶಾಂತಿ, ನೆಮ್ಮದಿ ಎಲ್ಲ ತುಂಬಿರೋದು, ಪವಿತ್ರತೆ ಎಲ್ಲ ಇದ್ದ ಜಗತ್ತಿಗೆ ಸಾರಯುಕ್ತ ಪ್ರಪಂಚ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆ: ಹೇಗೆ ಜ್ಞಾನದ ವಿಷಯವಿದೆ ಹಾಗೆಯೇ ಸೇವೆಯದ್ದು ವಿಷಯವಿದೆ. ಯಾರು ಇದರಲ್ಲಿ ನಂಬಿಗಸ್ತರಾಗಿದ್ದಾರೆ ಅವರೇ ನಂಬರ್ ತೆಗೆದುಕೊಳ್ಳಬಹುದು. ಬೆಳಿಗ್ಗೆಯಿಂದ ರಾತ್ರಿವರೆಗೆ ತಮ್ಮ ಕಾರ್ಯಕ್ರಮಗಳನ್ನು ನಿಗದಿಗೊಳಿಸಿದ್ದು ಪ್ರತಿನಿತ್ಯದ ಡೈರಿ ಮಾಡಿ, ಏಕೆಂದರೆ ಜವಾಬ್ದಾರಿಯುಳ್ಳ ಆತ್ಮರಾಗಿದ್ದೀರಿ, ನಿಯಮದ ಆತ್ಮಗಳಲ್ಲ, ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿದ್ದೀರಿ. ಯಾರು ಎಷ್ಟು ದೊಡ್ಡ ಆತ್ಮರಿದ್ದಾರೆ ಅವರದ್ದು ದಿನಚರ್ಯ ಸೆಟ್ ಆಗಿರುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸೇವೆಯದ್ದು ವಿಷಯ ಇದೆ ಅಂತ ಹೇಳ್ತಾರೆ ಬಾಬಾ. ಯಾರು ಸೇವೆಯಲ್ಲಿ ಮುಂದುವರಿತಾರೋ ಅಷ್ಟು ನಂಬರ್ ತೆಗೆದುಕೊಳ್ತಾರೆ. ಅದಕ್ಕೆ ಟೈಮ್ ಇಲ್ಲ ಅಂತ ಹೇಳೋದಲ್ಲ, ಎಲ್ಲ ಡೈರಿ ಇಟ್ಕೊಂಡು ಟೈಮ್ ಟೇಬಲ್ ಹಾಕ್ಕೊಂಡು ಎಲ್ಲದೂ ಮಾಡಬೇಕಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ.